ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರಿ. ಅಲ್ಲಿ ರಕ್ಷಿತಾ ಅವ್ರು ಆ ರೀತಿ ಅಳ್ತಾ ಇದ್ರು. ಅಂದ್ರೆ ಒಂದಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಏನ್ ಹೇಳ್ತೀರಾ? ಏನೂ ಇಲ್ಲ, ಅದೇ ನಮ್ಮ ಮಾಮೂಲಿ ಆ ಬಾಂಡಿಂಗ್ ಇದ್ದೇ ಇತ್ತು ಅಷ್ಟೇನೆ. ತುಂಬಾ ನನ್ನಲ್ಲಿ ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ಲು. ಹೋಗ್ಬೇಕಾದ್ರೆ ಬೇಡ ಬೇಡ ಚಂದ್ರಣ್ಣ ಅಂತ ಮಾತಾಡ್ತಾ ಇಲ್ಲ ಅಷ್ಟೇ. ಓಕೆ, ತುಂಬಾ ಅಂದ್ರೆ ನೀವು ಹೊರಗೆ ಬಂದ್ಮೇಲೆ ತುಂಬಾ ಹತ್ತಿದ್ದಾರೆ. ಒಂದ್ ಮಾತು ಹೇಳಿಲ್ಲ, ಬಾಯ್ ಹೇಳಿಲ್ಲ, ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕು ಅಂತ ನಾನು ಹೇಳಿದ್ದೆ ಅವರಿಗೆ ಅಂತ. ಅಂದ್ರೆ ಒಂದು ಸಹ ಸ್ಪರ್ಧಿ ನಿಮ್ಗೆ ಅಷ್ಟು ಪ್ರೀತಿಯನ್ನ ತೋರಿಸುವಂತದ್ದು. ಹೌದು, ಎಷ್ಟು ಖುಷಿ ಆಗತ್ತೆ. ಅಂದ್ರೆ ಬಿಗ್ ಬಾಸ್ ಮನೇಲಿ ನಿಮ್ಗೆ ಎಲ್ಲರೂ ಅಪರಿಚಿತರಾಗುತ್ತಾರೆ, ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರು. ರಕ್ಷಿತಾ ಅವ್ರ ಪರಿಚಯ ಮೋಸ್ಟ್ಲಿ ನಿಮ್ಗೆ ಇರ್ಲಿಕ್ಕಿಲ್ಲ ಬಿಗ್ ಬಾಸ್ ಮನೆಗೂ ಹೋಗಿಂತ ಮುಂಚೆ. ಹಂಗೇನಿಲ್ಲ, ಹಿಂದೇನ್ ಪರಿಚಯ ಆದರೆ ತುಂಬಾ ಆತ್ಮೀಯ ಆಗ್ಬೇಕು, ತಕ್ಷಣಕ್ಕಾದರೂ ಆತ್ಮೀಯ ಆಗ್ಬಾರ್ದು ಅಂತ ಏನಿಲ್ಲ. ಅಲ್ಲಿ ಎಲ್ಲರೂ ತುಂಬಾ ಆತ್ಮೀಯನೇ ನನಗೆ. ಬಟ್ ರಕ್ಷಿತಾ ನನಗೆ ಏನಕ್ಕೆ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ, ಪಾಪ ಬರೋ ದಿನ ತಂದೆ ತಾಯಿ ಬಂದಿದ್ರು, ಅದಾದ್ಮೇಲೆ ತಂದೆ ತಾಯಿ ಬಂದಿಲ್ಲ. ಈಗ ನಮ್ಗಾತ್ರ ಆಗ್ಬಿಟ್ರೆ, ಬೇರೆ ಸಹಸ್ಪರ್ಧಿಗಳಿಗಾದ್ರೆ ಏನಾಗ್ಬಿಟ್ರೆ ಫ್ಯಾಮಿಲಿಯರ್ ಏನೋ ಬಂದು ಕೊಟ್ಟು ಹೋಗ್ತಾರೆ, ಬಟ್ಟೆನೋ ಇನ್ನೊಂದೋ ಏನೋ ಕೊಟ್ಟು ಹೋಗ್ತಾರೆ. ಬಟ್ ರಕ್ಷಿತಂಗೆ ಆ ಥರದ್ದು ಒಂದು ಇರಲಿಲ್ಲ. ತುಂಬ ದೂರ ಅವ್ರ ತಂದೆ ತಾಯಿ ಇರೋದ್ರಿಂದ ರಕ್ಷಿತನೇ ಬರಬೇಕಾದ್ರೆ ಒಂದಷ್ಟು ಬಟ್ಟೆನ ತಗೊಬಂದು ಅದನ್ನೇ ಹಾಕೊಳ್ಳೋದು, ಅದನ್ನೇ ಒಗ್ದು ಹಾಕೊಳ್ಳೋದು, ಈ ಥರ ಇತ್ತು. ಆಮೇಲೆ ತುಂಬ ಅವರು ಬಿಗ್ ಬಾಸ್ನಲ್ಲಿ ಆಡುವಂಥ ರೀತಿ ನನಗೆ ಇಷ್ಟ ಆಗಿತ್ತು. ಎಲ್ರಿಗೂ ಇಷ್ಟ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ಇಷ್ಟ ಆಗಿರೋದ್ರಿಂದ ಹುಡುಗಿ ತುಂಬ ಕರೆಕ್ಟ್ ಇದ್ದಾಳೆ ಅಂತ ಹೇಳ್ಬಿಟ್ಟು ನಮ್ಮ ಬಾಂಧವ್ಯ ಒಂದು ಸ್ವಲ್ಪ ಗಟ್ಟಿ ಆಯ್ತು ಅಷ್ಟೇ. ಗಿಲ್ಲಿ ನಟ ಜೊತೆಗೆ ರಕ್ಷಿತಾ ಅವರಿಗೆ ಅಂದ್ರೆ ಹೊರಗಡೆ ತುಂಬಾ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಇದನ್ನ ನೋಡಿ ನಿಮ್ಗೆ ಏನ್ ಅನಿಸ್ತು? ತುಂಬಾ ಖುಷಿ ಆಗ್ತದೆ. ಗಿಲ್ಲಿ ನನಗೆ ಅಲ್ಲಿ ಹೋಗೋಕ್ಕಿಂತ ಮುಂಚೆನೂ ಇಲ್ಲಿ ತುಂಬಾ ಪರಿಚಯ ನನಗೆ ಗಿಲ್ಲಿ ನಟ ಅವರು. ಅದರಿಂದ ಅಲ್ಲಿ ಚೆನ್ನಾಗಿ ಆಡ್ತಾವ್ರೆ, ತುಂಬಾ ಖುಷಿ ಆಗ್ತದೆ. ಅಂದ್ರೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಪ್ರಾಪರ್ಟಿ ಕಾಮಿಡಿ ಮಾಡಿ ನಗಿಸ್ತಾ ಇದ್ರು. ಈಗ ಅಲ್ಲಿ ಅವರು ಕಾಮಿಡಿ ಝೋನರ್ ಚೇಂಜ್ ಆಗ್ಬೋದು, ಬಟ್ ಕೆಲವರು ಹೇಳಿದ್ದಿದೆ, ಅಂದ್ರೆ ಕೆಲವ್ರನ್ನ ತುಳಿದು ಕಾಮಿಡಿ ಮಾಡ್ತಾರೆ ಅಂತ. ಬಟ್ ತುಂಬಾ ಜನ ಅದನ್ನ ಇಷ್ಟಪಟ್ಟಿದ್ದಾರೆ. ಇಲ್ಲ, ಅವ್ರು ಪಾಯಿಂಟ್ ಇಟ್ಟೇ ಮಾತಾಡ್ತಾರೆ ಗಿಲ್ಲಿ ನಟ ಅಂತ. ನಿಮಗೆ ಏನ್ ಅನಿಸ್ತು? ಈಗ ಅವ್ರ ವಿಚಾರದಲ್ಲಿ ಗಿಲ್ಲಿಯರ್ಗೆ ಮತ್ತೆ ರಘುವಣ್ಣರ್ಗೆ ಒಂದಷ್ಟು ದಿನ ಮನಸ್ತಾಪ ಆಗಿದೆ. ಧ್ರುವರ್ಗೂ ಗಿಲ್ಲಿಯರ್ಗೂ ಮನಸ್ತಾಪ ಆಗಿದೆ. ಅಶ್ವಿನಿ ಮೇಡಮ್ ಅವ್ರಿಗೂ ಗಿಲ್ಲಿಯರ್ಗೂ ಒಂದ್ ಸ್ವಲ್ಪ ಮನಸ್ತಾಪ ಆಗಿದೆ. ಅದರಿಂದ ಏನಕ್ಕೆ ಅಂತ ಹೇಳಿದ್ರೆ, ನೀನ್ ಕಾಮಿಡಿ ಮಾಡೋದು ತಪ್ಪು ಅಂತ ಅವ್ರ ವಾದ ಆಗಿರ್ಲಿಲ್ಲ. ಅಂದ್ರೆ ನಮ್ನ ಡಿಗ್ರೇಡ್ ಮಾಡೋ ಥರ ಮಾಡ್ಬೇಡ, ನಮ್ಗೆ ಹರ್ಟ್ ಆಗ್ತದೆ ಅಂದ್ಬಿಟ್ಟು ಅವ್ರವ್ರಲ್ಲಿ ಮನಸ್ತಾಪ ಆಗಿತ್ತು. ಬಟ್ ನನ್ನ ಗಿಲ್ಲಿ ವಿಚಾರದಲ್ಲಿ ಆ ಥರ ನನಗೇನು ಮನಸ್ತಾಪನೂ ಆಗಿಲ್ಲ, ಏನೂ ಇಲ್ಲ. ನಾವು ಅಲ್ಲೂ ಒಳ್ಳೆ ಫ್ರೆಂಡು, ಆಚೆನೂ ಒಳ್ಳೆ ಫ್ರೆಂಡ್ ಆಗಿದ್ದು. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಯಾವ ವಿಷಯ ನಿಮ್ಗೆ ಸರ್ಪ್ರೈಸ್ ಅನಿಸ್ತು? ಯಾವ ವಿಷಯ ತುಂಬಾ ಅಚ್ಚರಿ ಮೂಡಿಸ್ತು? ನನ್ಗೇನು ಅಂತಾರ ಸರ್ಪ್ರೈಸ್ ಅಂತಾನೆ ಅನ್ಸಿಲ್ಲ. ನನ್ಗೇನು ಅನ್ಸಿಲ್ಲ. ಅಂದ್ರೆ ಜನರ ರಿಯಾಕ್ಷನ್ ಏನು ನನಗೆ ಆ ಥರದ್ದು ಏನೂ ಇಲ್ಲ. ನಾನು ಹೇಗೆ ಮೊದ್ಲು ಹೇಗೆ ಚಂದ್ರಪ್ರಭಾ ಇದ್ನೋ ಹಾಗೆ ಸೇಮ್ ಇದ್ದೀನಿ. ಬಿಗ್ ಬಾಸ್ಗೆ ಹೋದಾಗ ಏನೋ ಚೇಂಜ್ ಆದೆ, ಇಲ್ಲಿ ಏನೋ ಚೇಂಜ್ ಆದೆ, ಆ ಥರ ಏನಿಲ್ಲ. ಮಾಮೂಲಿ ಅವಾಗ ಯಾವ ಥರ ಚಂದ್ರಪ್ರಭಾ ಆಗಿದ್ನೋ ಈಗಲೂ ಅದೇ ಥರ ಚಂದ್ರಪ್ರಭನಾಗೇ ಇದ್ದೀನಿ. ಮಾಡೋಂಥ ತುಂಬ ಕೆಲಸ ಇದೆ. ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಚಂದ್ರಪ್ರಭಾ ಈ ಥರ ಪಾತ್ರ ಕೊಟ್ಟರೆ ಮಾಡ್ತಾನೆ ಅನ್ನೋದು ಏನಾರ ನಿರ್ದೇಶಕರ ಸರ್ ಆಗ್ಬೋದು, ನಿರ್ಮಾಪಕರ ಸರ್ಗ ಅನ್ಸಿದ್ರೆ ಒಂದು ಒಳ್ಳೆ ಪಾತ್ರ ಕೊಟ್ಟರೆ ಮಾಡೋ ಅಂತ ಒಂದು ಕಾತುರದಲ್ಲಿ ಕಾಯ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ನಿರೀಕ್ಷೆಗಳೇನಿತ್ತು? ಅಂದ್ರೆ ಆಟ, ಟಾಸ್ಕ್, ಜನರಿಗೆ ರೀಚ್ ಆಗೋದು ಬೇರೆ, ಅದನ್ನ ಬಿಟ್ಟು ನಿಮ್ಮ ನಿರೀಕ್ಷೆ ಏನಿತ್ತು? ಅದು ವೇದಿಕೆ ಮೇಲೆ ಸುದೀಪ್ ಸರ್ ಕೇಳ್ತಾರೆ, ಏನಕ್ಕೆ ಬಿಗ್ ಬಾಸ್ ನಿನಗೆ ಅಂತ. ನಾನು ಅವಾಗ ಹೇಳ್ತೀನಿ, ಸರ್ ನಮ್ದು ಒಂದು ಚಿಕ್ಕ ಗ್ರಾಮ, ಒಂದು 80 ಮನೆ ಇರುವಂಥ ಒಂದು ಊರು. ನಮ್ಮೂರಿಗೆ ಬಸ್ಸಿನ ವ್ಯವಸ್ಥೆ ಮತ್ತು ಆಸ್ಪತ್ರೆ ವ್ಯವಸ್ಥೆ ಒಂದು ಆಗಬೇಕು ಸರ್. ಸಂಬಂಧಪಟ್ಟ ಅಧಿಕಾರಿಗಳು ನೀವು ಒಂದು ಮಾತು ಹೇಳಿದ್ರೆ ಈ ಸೌಲಭ್ಯ ಆಗ್ತದೆ ಸರ್, ಅದೊಂದು ನಮ್ಮೂರಿಗೆ ಬೇಕು. ಈ ಒಂದು ಆಸೆ ಇಟ್ಕೊಂಡು ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ನಾನು ಅಲ್ಲಿ ಹೇಳಿದ್ದೆ. ಇದು ನನ್ನ ವಾಸ್ತವ ಸತ್ಯ. ನಾನು ಹೇಳಿದ್ದೆ ಅವ್ರಿಗೆ, ನಾನು ಸಾಲ ತೀರಿಸ್ಬೇಕು ಅದಿದು ಅಂತ ಅಲ್ಲ. ಇಲ್ಲ, ಅಲ್ಲಿ ಏನು ಹೇಳಿದ್ದೀನಿ ಅಂದರೆ ಫನ್ನಿಯಾಗೆ, ಇಲ್ಲೇನೋ ಒಂದು ದುಡ್ಡು ಕೊಡ್ತಾರೆ, ಅಯ್ಯೋ ನನ್ನ ಹೆಂಡ್ತಿದ ಬಟ್ಟೆ ಸೂಗೆ ಖರ್ಚು ಮಾಡ್ತಾವಳಲ್ಲಪ್ಪ, ಇದನ್ನ ಸಾಲನೇ ಜಾಸ್ತಿ ಆಗ್ಬಿಟ್ಟೋದು ಅಂತ ಹೇಳಿದ್ದೀನಿ. ಬಟ್ ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಸರ್ ಕೇಳಿದಾಗ ಪರ್ಟಿಕ್ಯುಲರ್ ರೀಸನ್ ಏನು ಅಂತಂದರೆ, ನಾನು ಒಂದಷ್ಟು ದಿನ ಜರ್ನಿ ಮಾಡಿದ್ರೆ ನಮ್ಮೂರಲ್ಲಿ ಯಾವುದೇ ಥರದ ಸೌಲಭ್ಯ ಇಲ್ಲ. ಎಷ್ಟೋ ಬಡವ್ರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಒಂದು 7-8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಆ ಥರ ಇರೋದ್ರಿಂದ ಸುದೀಪ್ ಸರ್ ಏನಾರ ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದ್ರೆ ಏನೋ ಒಂದು ಚಿಕ್ಕ ಒಂದು ಆಸ್ಪತ್ರೆ ವ್ಯವಸ್ಥೆ ಆಗಲಿ, ಆ ಒಂದು ಆಸೆನ ಇಟ್ಕೊಂಡೆ ನಾನು ಬಿಗ್ ಬಾಸ್ಗೆ ಹೋಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.